ಕರ್ನಾಟಕ ಎಲ್ಲರೂ ಹೆಂಗಿದ್ರೆ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನಾನು ನಿಮಗೆ ನಮ್ಮ ಸುಜುಕಿ ಸಮುರಾಯ್ದು ಮಾಡಿಫಿಕೇಷನ್ ವೀಡಿಯೋ ಮಾಡಿ ತೋರಿಸ್ತೀನಿ ಅಂತಿದ್ದೆ, ಮಾಡಿರಲಿಲ್ಲ. ಅದಕ್ಕೆ ಅಂದ್ಬಿಟ್ಟು ಇವತ್ತೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಫುಲ್ಲು ಪೇಂಟ್ ಆದಮೇಲೆ ಮಾಡೋಣ ಅಂತಿದ್ದೆ, ಅದಕ್ಕೆ ಬೇಡ ಅಂದ್ಬಿಟ್ಟು ಇವಾಗ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಗ್ಬಿಡುತ್ತೆ, ಜಾಸ್ತಿ ಗ್ಯಾಪ್ ಆಗ್ಬಿಡುತ್ತೆ ಅಂತ. ಫ್ರಂಟಿನ ಮೇಲೆ ನೋಡಿ, ಫಸ್ಟ್ ಡಿಸ್ಕ್ ಆಯಿತು, ಇದೆಲ್ಲ ಒಂದೊಂದು ಅಪಾಚಿ RT ಅದು ಡಿಸ್ಕ್ ಪ್ಲೇಟು, ಕ್ಯಾಲಿಪರ್ ಬೇರೆ, ಫೋಕ್ಸೇ ಬೇರೆ, ಫುಲ್ ಎಲ್ಲ ಚೇಂಜು. ಮತ್ತು ಈ ಮುಂದೆ ನೋಡೋಕೆ ಬಂದರೆ ಹೊಸ ಸ್ವಿಚ್ ಹಾಕಿನಿ, ಮತ್ತು ಡೇಟನ ಥ್ರಾಟಲ್ಲು, ಮತ್ತು ನೋಡಿ ಸ್ಪೀಡೋಮೀಟ್ರು. ಇದು ಬಾಕ್ಸ್ ಮಾತ್ರ ಹೊಸ, ಇದು ಹಳೆದೆ. ಇನ್ನೇನು ಚೇಂಜ್ ಮಾಡಿಲ್ಲ. ಮತ್ತು ಇಂಜಿನ್ ವೈಸ್ ಬಂದರೆ ಫುಲ್ ರೀಬಿಲ್ಡು. ಇಂಜಿನ್ ಫುಲ್ಲು ಜಪಾನ್ ಬೇರಿಂಗ್ಸ್ ಹಾಕಿದ್ದೀವಿ. ಯಾರ್ಯಾರು ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಲೊಕೇಶನ್ ಹೇಳ್ತೀನಿ. ನಿಮ್ಗೆ ಯಾವ ಗಾಡಿ ಆದರೂ ಪರವಾಗಿಲ್ಲ. ಫುಲ್ ಎಲ್ಲ ಜಪಾನ್ ಬೇರಿಂಗ್, ಹೊಸ ಕನೆಕ್ಟಿಂಗ್ ರಾಡು, ಹೊಸ ಕ್ಲಚ್ ಬೆಲ್ಲು, ಕ್ಲಚ್ ಪ್ಲೇಟ್ ಎಲ್ಲ ಹೊಸದು, ಗೇರ್ ಬೇರಿಂಗ್ಗಳೆಲ್ಲ ಹೊಸದು, ಅದೆಲ್ಲ ಹಾಕಿದ್ದೀವಿ. ಮತ್ತು ಪೋರ್ಟು ನಾವು ಫುಲ್ ಪೋರ್ಟ್ ಮಾಡೋಕ್ಕೆ ಹೋಗಿಲ್ಲ, ಮೀಡಿಯಮಾಗಿ ಮಾಡಿದ್ದೀವಿ. ಒಳ್ಳೆ ಪವರ್ ಬರುತ್ತೆ, ಅಷ್ಟು ಮಾಡಿದ್ದೀವಿ ಸಾಕು ಅಂತ. ಯಾಕಂದರೆ ಮುಂದೆ ಸ್ವಲ್ಪ ಕಷ್ಟ ಆಗುತ್ತೆ ಒರಿಜಿನಾಲಿಟಿ ಇರಲಿ ಅಂದ್ಬಿಟ್ಟು ನಾವು ಜಾಸ್ತಿ ಪೋರ್ಟ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಕಾರ್ಬೇಟ್ರ್ ಕಡೆ ಬಂದರೆ ಬೇರೆ ಕಾರ್ಬೇಟ್ರ್ ಹಾಕಲಿಲ್ಲ, ಬರೀ ಜೆಟ್ ಮಾತ್ರ ದೊಡ್ಡದು ಮಾಡಿದ್ದೀವಿ ಸಾಕು ಅಂದ್ಬಿಟ್ಟು. ಮುಂದೆ ನೋಡೋಣ, ಆದರೆ ಹಾಕೋಣ ದೊಡ್ಡ ಕಾರ್ಬೇಟ್ರು, ಇಲ್ಲಾಂದರೆ ಬೇಡ. ಮತ್ತು ಇದು ಬಂದು ಇಂಜಿನ್ ವಯಸ್ಸು, ಹಿಂದೇನೋ ಕೆಲಸ ಆಗಿಲ್ಲ, ಪೇಂಟ್ ಎಲ್ಲ ಬಾಕಿ ಇದೆ. ಪೇಂಟ್ ಆದಮೇಲೆ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಮತ್ತು ಯಾರಿಗಾರು ಜಪಾನ್ ಬೇರಿಂಗ್ ಬೇರೆ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋಗೆ ಇಷ್ಟೇ, ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬಾಯ್.